ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ತುಂಬಾ ಸುಂದರವಾದ ಒಂದು ಸ್ಥಳ ಅಲ್ಲವಾ? ನೀವು ಹಿಂದೆ ನೋಡುತ್ತೀರಲ್ಲವಾ? ಇದು ತೂತುಕುಡಿ ಜಿಲ್ಲೆ ಮಣಪಾಡು ಎಂಬ ಸ್ಥಳದಲ್ಲಿ ಇರುವ ಒಂದು ಸುಂದರ ಸ್ಥಳ. ಇಲ್ಲಿ ಸುಂದರವಾದ ಕ್ಯಾಥೋಲಿಕ್ ದೇವಾಲಯ ಇದೆ. ಅದರ ಹಿಂಭಾಗದಲ್ಲೇ ಈ ಧ್ಯಾನ ಮಂಟಪವನ್ನು ಕಟ್ಟಿದ್ದಾರೆ. ಫ್ರಾನ್ಸಿಸ್ ಝೇವಿಯರ್ ಎಂಬಂತ ದೇವ ಮನುಷ್ಯರು ಬಂದು ತಂಗಿದಂತ ಸ್ಥಳ. ಇಲ್ಲಿ ಬಂದರೆ ಆ ಧ್ಯಾನ ಮಂಟಪದಲ್ಲಿ ಪ್ರಾರ್ಥಿಸಬಹುದು. ತುಂಬಾ ಸುಂದರವಾದ ಒಂದು ಸ್ಥಳವಾಗಿದೆ. ಸರಿ, ಈ ದಿನದಲ್ಲಿ ದೇವರು ನಿಮಗೊಂದು ಮಾತು ಹೇಳುತ್ತಾರೆ. ಏನು ಮಾತು ಗೊತ್ತಾ? ಒಂದು ಸಮುವೇಲನು 26ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನನ್ನ ಮಗನೇ, ನನ್ನ ಮಗಳೇ, ನೀನು ಆಶೀರ್ವದಿಸಲ್ಪಟ್ಟವನು, ಆಶೀರ್ವದಿಸಲ್ಪಟ್ಟವಳು, ನೀನು ಹೇಗೂ ಮಹತ್ಕಾರ್ಯಗಳನ್ನು ನಡೆಸಿ ಸಫಲನಾಗುವಿ. ಎಷ್ಟು ಸುಂದರವಾದ ಒಂದು ಮಾತಲ್ಲವಾ? ದೇವರು ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸುವರು. ಅನೇಕ ವರ್ಷಗಳಿಗೆ ಮುಂಚೆ ಪ್ರೀತಿಯ ಸಹೋದರ DGS ದಿನಕರನ್, ನಿಮ್ಮೆಲ್ಲರಿಗೂ ಗೊತ್ತಲ್ಲವಾ, ವಿಶ್ವವಿಖ್ಯಾತಿಗೊಂಡ ಒಬ್ಬ ದೇವ ಮನುಷ್ಯ. ಇಂದು ಅವರು ಪರಲೋಕ ರಾಜ್ಯದಲ್ಲಿ ಇದ್ದರು. ಅನೇಕ ವರ್ಷಗಳಿಗೆ ಮುಂಚೆ ಅವರೊಟ್ಟಿಗೆ ನನಗೆ ಒಳ್ಳೆ ಒಡನಾಟ. ಒಂದು ಸಮಯ ನನಗೊಂದು ಬೈಬಲ್ ಕೊಟ್ಟರು, ಆಂಗ್ಲ ಸತ್ಯವೇದ ಪುಸ್ತಕ. ನನಗೆ ಯಾವುದಾದ್ರೂ ಒಂದು ವಾಕ್ಯವನ್ನು ಬರೆದು ಕೊಡಿ ಎಂಬುದಾಗಿ ಹೇಳಿದೆ. ಅವರು ಆ ಸತ್ಯ ವೇದದಲ್ಲಿ ಈ ವಾಕ್ಯವನ್ನೇ ಬರೆದು ಕೊಟ್ಟರು, ನನ್ನ ಮಗನೇ, ನೀನು ಆಶೀರ್ವದಿಸಲ್ಪಟ್ಟವನು, ನೀನು ಮಹತ್ಕಾರ್ಯಗಳನ್ನು ಮಾಡುವಿ, ಇನ್ನು ಹೆಚ್ಚು ಹೆಚ್ಚು ಬಲಗೊಳ್ಳುವಿ ಎಂಬುದಾಗಿ ಅವರು ಬರೆದು ಕೊಟ್ಟರು. ನನಗೆ ಮರೆಯಲು ಆಗದಂತ ಒಂದು ಆಶೀರ್ವಾದವಾದ ವಾಕ್ಯ. ಒಬ್ಬ ದೇವ ಮನುಷ್ಯ ಮನಸ್ಸಾರೆ ಆಶೀರ್ವದಿಸುವಾಗ ಆ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. ಅದೇ ರೀತಿಯಾಗಿಯೇ ದೇವರು ಇಂದು ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ನನ್ನ ಮಗನೇ, ನನ್ನ ಮಗಳೇ, ನೀನು ಆಶೀರ್ವದಿಸಲ್ಪಟ್ಟವನು, ನೀನು ಆಶೀರ್ವದಿಸಲ್ಪಟ್ಟವಳು, ನೀನು ಮಹತ್ಕಾರ್ಯಗಳನ್ನು ಮಾಡುವಿ, ನೀನು ಹೆಚ್ಚು ಹೆಚ್ಚಾಗಿ ಬಲಗೊಳ್ಳುವಿ ಎಂದು ಯೇಸುವಿನ ನಾಮದಲ್ಲಿ ಆಶೀರ್ವದಿಸುತ್ತೇನೆ. ಆದ್ದರಿಂದ ಧೈರ್ಯವಾಗಿರಿ, ಯಾವುದರ ಕುರಿತು ಭಯಪಡಬೇಡಿ, ನೀವು ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಲ್ಪಡುವಿರಿ. ಆದ್ದರಿಂದ ಸಂತೋಷವಾಗಿ ದೇವರನ್ನು ಸ್ತುತಿಸಿ, ತಂದೆಯೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮಾತುಗಳನ್ನು ಕೇಳುವ ಈ ಮಗನನ್ನು, ಈ ಮಗಳನ್ನು ನಾನು ಆಶೀರ್ವದಿಸುತ್ತೇನೆ. ಅವರು ಹೆಚ್ಚು ಹೆಚ್ಚಾಗಿ ಬಲಗೊಂಡು ಮಹತ್ ಕಾರ್ಯಗಳನ್ನು ನೀವು ಅವರಿಗೆ ಮಾಡಬೇಕು. ಅವರು ಮತ್ತೊಬ್ಬರಿಗೆ ಮಹತ್ ಕಾರ್ಯಗಳನ್ನು ಮಾಡಿ ನಿಮಗೆ ಸಾಕ್ಷಿಗಳಾಗಿರಬೇಕು. ಆ ರೀತಿ ಅವರನ್ನು ಆಶೀರ್ವದಿಸಿ, ಹೆಚ್ಚಿಸಿ, ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.